ಅಜಾ ಭೌತಶಾಸ್ತ್ರ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಈ ವಿಡಿಯೋ ಸರಣಿಯಲ್ಲಿ ಮುಂದುವರೆದಂತೆ ಇವತ್ತು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಫಿಸಿಕ್ಸ್ನಲ್ಲಿ ಗೊತ್ತಿರಬಹುದು, ಓದುವಾಗ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಆಬ್ಜೆಕ್ಟ್ ಮೂವ್ ಆಗುವಾಗ ಅದರ ಪೊಸಿಷನ್ ಸಮಯದ ಜೊತೆ ಅಂದ್ರೆ ಟೈಮ್ನ ಜೊತೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪೊಸಿಷನ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಇದೇ ತರ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗ್ಬೋದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಆರ್ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್. ಸೊ ಒಂದು ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಡಿಪೆಂಡೆನ್ಸಿಯನ್ನ ಲೆಕ್ಕ ಹಾಕ್ಲಿಕ್ಕೆ ಅಂತ ಹೇಳಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ನಮ್ಮ ಹತ್ರ ಇದೆ. ಇವತ್ತು ಮೋರ್ ಜನರಲೈಸ್ಡ್ ಆಗಿ ನಾನು ಎರಡು ಫಿಸಿಕಲ್ ಕ್ವಾಂಟಿಟಿಯನ್ನ ತಗೊಂಡಿದ್ದೀನಿ. ಒಂದು ಕ್ವಾಂಟಿಟಿಯನ್ನ ವೈ ಅಂತಾನು, ಇನ್ನೊಂದು ಕ್ವಾಂಟಿಟಿಯನ್ನ ಎಕ್ಸ್ ಅಂತಾನು ಇಟ್ಕೊಳ್ಳಿ. ಇಲ್ಲಿ ವೈ ಅಂತಂದ್ರೆ ಡಿಪೆಂಡೆಂಟ್ ವೇರಿಯಬಲ್, ಹಾಗಾಗಿ ವೈ ಆಕ್ಸಿಸ್ ವರ್ಟಿಕಲ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀನಿ. ಎಕ್ಸ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ವೇರಿಯಬಲ್, ಅದನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ಅಥವಾ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ನಾನು ತಗೊಂಡಿದ್ದೀನಿ. ಸೊ ವೈ ಅನ್ನುವಂತ ಕ್ವಾಂಟಿಟಿ ಎಕ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಗೆ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ಈ ಕರ್ವ್ಡ್ ಲೈನ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಈ ಡಿರೈವೇಟಿವ್ ಅಂದ್ರೆ ಏನು ಅನ್ನೋ ಕೆಲವು ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಫಿಸಿಕ್ಸ್ ಅಪ್ಲಿಕೇಶನ್ಸ್ಗೆ ಹೋಗೋಣ. ಸಪೋಸ್ ನಾನೇನಾದ್ರೂ ಈ ಸಿಂಬಲ್ ಅನ್ನ ಬರ್ದೆ ಅಂತ ಇಟ್ಕೊಳ್ಳಿ, dy ಡಿವೈಡೆಡ್ ಬೈ dx. ಇದನ್ನ ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಕರಿತೀವಿ. ಅಂದ್ರೆ ಈ dy ಬೈ dx ನಿಮ್ಗೆ ಹೌ y ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು x ಅನ್ನೋದನ್ನ, ಯಾವ ರೇಟ್ ಅಲ್ಲಿ y ಅನ್ನೋದು ಎಕ್ಸ್ ಜೊತೆ ಚೇಂಜ್ ಆಗ್ತಿದೆ ಅನ್ನೋದನ್ನ ಈ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ನಮಗೆ ಹೇಳ್ಕೊಡುತ್ತೆ. ಈ ಡಿ ವೈ ಬೈ ಡಿ ಎಕ್ಸ್ ಅನ್ನ ಇನ್ನು ಸ್ಪೆಸಿಫಿಕ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲೊಂದು ಕರ್ವ್ಡ್ ಲೈನ್ ಅನ್ನ ಇಲ್ಲಿ ನಾನು ಬರ್ತಿದ್ದೀನಿ. ದಿಸ್ ಕರ್ವ್ಡ್ ಲೈನ್ ಇಸ್ ರೆಪ್ರೆಸೆಂಟಿಂಗ್ ವೇರಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನ ಚೂಸ್ ಮಾಡ್ತೀನಿ ನಾನು. ಸೇ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈಗ ಈ ಪಾಯಿಂಟ್ ಅಲ್ಲಿ ವೈ ಅನ್ನೋದು ಎಕ್ಸ್ ನ ಮೇಲೆ ಯಾವ ರೇಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಟ್ ವಾಟ್ ರೇಟ್ ಇಟ್ ಇಸ್ ಚೇಂಜಿಂಗ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ದಿಸ್ ಇಸ್ ನಥಿಂಗ್ ಬಟ್ ಟ್ಯಾಂಜೆಂಟ್ ಅಟ್ ದ ಗಿವನ್ ಪಾಯಿಂಟ್. ನೋಡಿ, ಈ ಟ್ಯಾಂಜೆಂಟ್ ಅನ್ನುವಂಥದ್ದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ಗೆ, ಸೇ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ರೆ ಎಷ್ಟು ಆಂಗಲ್ ಅನ್ನ ಮಾಡ್ಕೊಂಡಿದೆ, ಥೀಟಾ ಅಷ್ಟು ಆಂಗಲ್ ಅನ್ನ ಮಾಡ್ಕೊಂಡಿದೆ. ಈಗ ನೋಡಿ, ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಮಗೆ ಸಿಗ್ತಾ ಇದೆ. ಸೊ ದೇರ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಸ್ಮಾಲ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ನಾನು ಈ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಟ್ಯಾನ್ ಥೀಟಾವನ್ನ ಯೂಸ್ ಮಾಡ್ಕೊಂಡ್ರೆ, what is the definition of tan theta? Opposite divided by adjacent. Opposite is giving you some change in the value of y. ಅದನ್ನ dy ಅಂತ ಬರ್ಕೋತೀನಿ. Divided by adjacent side. Tan theta ಗೆ opposite by adjacent. Adjacent is nothing but it is representing change in the value of x. ಅದನ್ನ dx ಅಂತ ಬರ್ಕೋತೀನಿ. So therefore ನಾನು ಆಲ್ರೆಡಿ ಹೇಳಿದಂಗೆ this dy by dx ಅಂದ್ರೆ change, the rate of change of y with respect to x is nothing but tan theta. Okay, so therefore where theta is nothing but it is representing angle between the tangent and the x axis in this graph. So therefore ಒಂದು ಡಿಪೆಂಡೆಂಟ್ ವೇರಿಯಬಲ್ ಮತ್ತೆ ಇಂಡಿಪೆಂಡೆಂಟ್ ವೇರಿಯಬಲ್ ನ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ, this tan theta is nothing but the rate of change of dependent variable with respect to independent variable ಅಂತ ನಾವು ಬರ್ಕೋಬಹುದು. ಇದನ್ನ ಸಿಂಪಲ್ ಆಗಿ ಸ್ಲೋಪ್ ಅಂತಾನು ಕರಿತೀವಿ. ಸೊ ದಿಸ್ ಟ್ಯಾನ್ ಥೀಟಾ ಆರ್ ದಿಸ್ dy by dx ಇಸ್ ನಥಿಂಗ್ ಬಟ್ ದ ಸ್ಲೋಪ್. ಈಗ ನೋಡಿ, ನಾನಿಲ್ಲಿ ಬರೆದಿರೋ ಮೊದಲನೇ ಗ್ರಾಫ್ ಅಲ್ಲಿ y ವಿತ್ ರೆಸ್ಪೆಕ್ಟ್ ಟು x ಈ ರೀತಿ ಚೇಂಜಸ್ ಆಗ್ತಾ ಇದೆ. ಸಪೋಸ್ ನಾನು ಈ ಪಾಯಿಂಟ್ ಅನ್ನ ತಗೊಂಡೆ, ಇಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಥೀಟಾ ಬಂತು. ಸೊ ಟ್ಯಾನ್ ಥೀಟಾ ದಟ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಈಸ್ ಹ್ಯಾವಿಂಗ್ ಸಮ್ ವ್ಯಾಲ್ಯೂ. ಅದೇ ತರ ನಾನು ಏನಾದ್ರೂ ಬೇರೆ ಪಾಯಿಂಟ್ ಅನ್ನ ಚೂಸ್ ಮಾಡಿದ್ರೆ ಅಲ್ಲಿಗೆ ಡ್ರಾ ಮಾಡ್ಬೇಕಾಗಿರುವಂತ ಟ್ಯಾಂಜೆಂಟ್ ಕೂಡ ಡಿಫರೆಂಟ್ ಆಗುತ್ತೆ. ಸೊ ದೇರ್ ಫಾರ್ ಅಲ್ಲಿ ಥೀಟಾ ಕೂಡ ಚೇಂಜ್ ಆಗ್ಬಿಡುತ್ತೆ. ಥೀಟಾ ಚೇಂಜ್ ಆದ್ರೆ ಟ್ಯಾನ್ ಥೀಟಾ ಅಂದ್ರೆ ಸ್ಲೋಪ್ ಕೂಡ ಚೇಂಜ್ ಆಗುತ್ತೆ. ಸೊ ಈ ವೇರಿಯೇಷನ್ ಅಲ್ಲಿ ಓಕೆ, ಕರ್ವ್ಡ್ ಲೈನ್ ಏನಾದ್ರೂ ಬಂದ್ರೆ ಇಲ್ಲಿ ಸ್ಲೋಪ್ ಇಸ್ ನಾಟ್ ಕಾನ್ಸ್ಟೆಂಟ್, ಸ್ಲೋಪ್ ಇಸ್ ಚೇಂಜಿಂಗ್. ಸೊ ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಆಗಿಲ್ಲ, ಬದಲಾಗಿ ಚೇಂಜ್ ಆಗ್ತಾ ಇದೆ ಇಲ್ಲಿ. Similarly, if you see this graph, ಇದು ಕೂಡ ವೇರಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನೇ ತೋರಿಸ್ತಾ ಇದೆ.
ಬಟ್ ಇಲ್ಲಿ ವೇರಿಯೇಷನ್ ಯಾವ ತರ ಇದೆ ಅಂತಂದ್ರೆ ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್, ಒಂದು ನೀಟಾಗಿ ಬಂದಿರುವಂತ ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಯಾವುದೇ ಪಾಯಿಂಟ್ ಅನ್ನ ನೀವು ಚೂಸ್ ಮಾಡಿ, ಯು ಕ್ಯಾನ್ ಚೂಸ್ ಎನಿ ಪಾಯಿಂಟ್. ಅಟ್ ದಟ್ ಪಾಯಿಂಟ್ ಯು ಕ್ಯಾನ್ ಡ್ರಾ ಒಂದು ಪ್ಯಾರಲಲ್ ಲೈನ್, ಅಂದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಒಂದು ಲೈನ್ ಅನ್ನ ಇಮ್ಯಾಜಿನ್ ಮಾಡ್ಕೋಬಹುದು. ಈ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ಥೀಟಾ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಸೇಮ್ ಆಗ್ಬಿಡುತ್ತೆ. ವಿಚ್ ಮೀನ್ಸ್ tan theta is always constant for this straight line, means slope is constant. ಹಾಗಾದ್ರೆ ದಿಸ್ ವೇರಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನ ಲೀನಿಯರ್ ವೇರಿಯೇಷನ್ ಅಂತ ಕರಿತೀವಿ. ಇದು ಲೀನಿಯರ್ ಗ್ರಾಫ್ ಆಗುತ್ತೆ. ಅದೇ ತರ ದಿಸ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇದು ನಾನ್ ಲೀನಿಯರ್ ಚೇಂಜಸ್ ಆಗ್ತಾ ಇದೆ. ಫಿಸಿಕ್ಸ್ ನಲ್ಲಿ ಈ ಡಿರೈವೇಟಿವ್ಸ್ ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸಪೋಸ್ ನನಗೆ ವೆಲಾಸಿಟಿ ಬೇಕು ಅಂದ್ರೆ ಪೊಸಿಷನ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದ್ರೆ ಡಿರೈವೇಟಿವ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ವೆಲಾಸಿಟಿ. ಸಿಮಿಲರ್ಲಿ ಡಿರೈವೇಟಿವ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಅದೇ ತರ ಡಿರೈವೇಟಿವ್ ಆಫ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಫೋರ್ಸ್ ಕೊಡುತ್ತೆ. ಡಿರೈವೇಟಿವ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಗಿವ್ಸ್ ಅಸ್ ಫೋರ್ಸ್. ಸೊ ಈ ತರ ಫಿಸಿಕ್ಸ್ ಅಲ್ಲಿ ಈ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ನ ಬೇಕಾದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಡಿರೈವ್ ಮಾಡ್ಲಿಕ್ಕೆ, ತಗೊಳ್ಳಿಕ್ಕೆ, ಅನಲೈಸ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಈಗ ನಾವು ಕೆಲವು ಫಂಡಮೆಂಟಲ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಫಾರ್ಮುಲಾಸ್ಗಳು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ನೀವು ಇದನ್ನು ಸರಿಯಾಗಿ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೋಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ದು ಡಿಫ್ರೆನ್ಸಿಯೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೊಟ್ಟಿದೆ. ಲೆಫ್ಟ್ ಸೈಡಲ್ಲಿರೋ ಟೇಬಲಲ್ಲಿ ಫಂಕ್ಷನ್ ಕೊಟ್ಟಿದ್ರೆ ಅದರ ಡಿರೈವೇಟಿವನ್ನು ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಲಾಗ್ ಫಂಕ್ಷನ್ಸ್ಗಳಿಗೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ಗಳಿಗೆ ಡಿಫ್ರೆನ್ಸಿಯೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ಕೆಲವು ಫಂಕ್ಷನ್ಸ್ ಗಳನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಅನ್ನುವಂತ ಎಕ್ಸಾಂಪಲ್ಸ್ ಅನ್ನ ಹೇಳ್ಕೊಡ್ತೀನಿ. ಇಲ್ಲಿ 3 ಫಂಕ್ಷನ್ಸ್ ಗಳನ್ನ ಕೊಟ್ಟಿದೆ. ದೇ ಆರ್ ಆಲ್ ಫಂಕ್ಷನ್ಸ್ ಆಫ್ ಎಕ್ಸ್. ಬಿಕಾಸ್ ಎಕ್ಸ್ ನ ವ್ಯಾಲ್ಯೂ ಚೇಂಜ್ ಆದಂಗೆ ಆ ಫಂಕ್ಷನ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಸೊ ಮೊದಲನೇ ಫಂಕ್ಷನ್ ಎಕ್ಸ್ ಪವರ್ 3, ಎರಡನೇ ಫಂಕ್ಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಇದೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಆನ್ ಎಕ್ಸ್. ಸಿಮಿಲರ್ಲಿ ಮೂರನೇ ಫಂಕ್ಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನೋದನ್ನ ಈಗ ತೋರಿಸ್ತೇನೆ. ಸೊ ಈಗ ಫಸ್ಟ್ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ 3 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಬಿಕಾಸ್ ನಾನು ಇಲ್ಲಿ ಕೇಳಿರುವಂತದ್ದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈ ಫಂಕ್ಷನ್ ಗಳನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ, ಅದನ್ನ ಹೀಗೆ ಬರ್ಕೋತೀವಿ. ಸೊ ನೀವು ಆಲ್ರೆಡಿ ಟೇಬಲ್ ಅಲ್ಲಿ ನೋಡಿರ್ತೀರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಯಾವ್ಯಾವ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಇತ್ತು ಅಂತ. ಸೊ ಅದ್ರ ಪ್ರಕಾರ ಹೋದ್ರೆ ಇದನ್ನ ನಾನು 3x ಪವರ್ 2 ಅಂತ ಬರ್ಕೋಬಹುದು. ಸೊ ಇದಷ್ಟೇ ಅಲ್ಲ, ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಈ ಪವರ್ 3 ಅನ್ನ ಇದ್ರ ಕೋಎಫಿಷಿಯಂಟ್ ತರ ಬರ್ಕೊಂಡು ಈ ಎಕ್ಸ್ ಪವರ್ 3 ಇತ್ತು. ಸೊ 3 ಮೈನಸ್ 1 2 ಮಾಡ್ಕೋಬೇಕು. ಅದಾದ್ಮೇಲೆ dx ಡಿವೈಡೆಡ್ ಬೈ dx ಮಾಡ್ಕೋಬೇಕು. ಸೊ ಎನಿವೇ dx by dx is equal to 1. So therefore differentiation of dx power 3 with respect to x is comes out to be 3x square ಅಂತ ಸಿಗುತ್ತೆ. ಸೊ ಇದು ಫಸ್ಟ್ ಫಂಕ್ಷನ್. ಅದೇ ತರ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿಲ್ ಗೆಟ್, ಸೊ ಸೆಕೆಂಡ್ ಫಂಕ್ಷನ್ ನೋಡಿ, ಸೊ ಐ ಆಮ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದ ಸೆಕೆಂಡ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಅಲ್ಲಿ 3 ಟರ್ಮ್ಸ್ ಗಳಿದೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಈ ರೀತಿ 3 ಫಂಕ್ಷನ್ಸ್ಗಳು 3 ಟರ್ಮ್ಸ್ ಇದೆ ಒಂದೇ ಫಂಕ್ಷನ್ ಅಲ್ಲಿ. ಸೊ ಈ ಡಿಫ್ರೆನ್ಶಿಯೇಷನ್ ಅನ್ನ ಪ್ರತಿ ಟರ್ಮ್ಗೂ ಕೂಡ ಸೆಪರೇಟ್ ಆಗಿ ಅಪ್ಲೈ ಮಾಡಬೇಕು. ಅಂದ್ರೆ ಇದನ್ನ ಬರ್ಕೋತೀನಿ. ಸೊ ಡಿ ಎ ಎಕ್ಸ್ ಸ್ಕ್ವೇರ್ ಓಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಡ್ ಮಾಡ್ಕೋಬೇಕು. ಇದನ್ನ ಇದಕ್ಕೂ ಕೂಡ ಡಿಫ್ರೆನ್ಸಿಯೇಷನ್ ಸೆಕೆಂಡ್ ಟರ್ಮ್ ಕೂಡ ಡಿಫ್ರೆನ್ಸಿಯೇಟ್ ಮಾಡಬೇಕು. ಸೊ ಡಿ ಆಫ್ ಬಿ ಎಕ್ಸ್ with respect to x plus and differentiation of the c with respect to x. ಸೊ ಇಲ್ಲಿ ನೋಡಿ, ಎ ಈ ಕೊಟ್ಟಿರುವಂತ ಫಂಕ್ಷನ್ ಅಲ್ಲಿ ಎ ಬಿ ಮತ್ತೆ ಸಿ ಒಂದು ಕಾನ್ಸ್ಟೆಂಟ್ಸ್.
ಎಕ್ಸ್ ಅನ್ನುವಂಥದ್ದು ವೇರಿಯೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸಪೋಸ್ ಈ ಫಂಕ್ಷನ್ ಅಲ್ಲಿ ಏನಾದ್ರೂ ಕಾನ್ಸ್ಟೆಂಟ್ಸ್ ಇದ್ರೆ ಅದನ್ನ ಹಾಗೆ ಇಡಬೇಕು. ಈಗ ಫಸ್ಟ್ ಟರ್ಮ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ನ ಹಾಗೆ ಇಟ್ಕೋತೀನಿ. ಸೊ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ 2x. ಫಸ್ಟ್ ಟರ್ಮ್ ಆಯ್ತು. ಸೆಕೆಂಡ್ ಟರ್ಮ್ ಹೋಗೋಣ. ಸೊ ಸೆಕೆಂಡ್ ಟರ್ಮ್ ಅಲ್ಲಿ ಬಿ ಎಕ್ಸ್ ಅನ್ನುವಂಥದ್ದು ಇದೆ. ಸೊ ಈ ಬಿ ಎಕ್ಸ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಆ ಕಾನ್ಸ್ಟೆಂಟ್ ಬಿ ಅನ್ನ ಹಾಗೆ ಬರ್ಕೋಬೇಕು ಅಂಡ್ ಮಲ್ಟಿಪ್ಲೈಡ್ ಬೈ ದಿಸ್ ಎಕ್ಸ್ ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1. ಅದನ್ನ ಇಲ್ಲೇ ಹೇಳ್ಕೊಟ್ಟಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1. ಸಿಮಿಲರ್ಲಿ ಇಲ್ಲಿ ಸಿ ಅನ್ನುವಂಥದ್ದು ಕಾನ್ಸ್ಟೆಂಟ್, ಇಲ್ಲಿ ಎಕ್ಸ್ ಅನ್ನುವಂಥದ್ದು ಇಲ್ವೇ ಇಲ್ಲ, ವೇರಿಯಬಲ್ ಇಲ್ವೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಕಾನ್ಸ್ಟೆಂಟ್ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್ ನೀವೇನಾದ್ರೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ 0. ಕಾನ್ಸ್ಟೆಂಟ್ ಅನ್ನುವಂಥದ್ದು ಚೇಂಜ್ ಆಗ್ತಾ ಇಲ್ಲ ಅನ್ನುವಂಥದ್ದೇ ಇದರ ಅರ್ಥ. ಓಕೆ, ಈ ಟರ್ಮ್ 0 ಆಗ್ಬಿಡುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಮಗೆ ಫೈನಲಿ ಎಷ್ಟು ಬರುತ್ತೆ ಅಂತಂದ್ರೆ ಸೊ 2ax ಪ್ಲಸ್ ಬಿ ಅಷ್ಟು ಬರ್ತಾ ಇದೆ. ಸಿಮಿಲರ್ಲಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಇದೆ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೂರನೇ ಫಂಕ್ಷನ್, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ದಿಸ್ ಇಸ್ ಅ ಥರ್ಡ್ ಫಂಕ್ಷನ್. ಇಫ್ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ನಾನು ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅನ್ನ ಹೀಗೂ ಬರ್ಕೋಬಹುದು. ಡಿ ಬೈ ಡಿ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಟು ದಿ ಪವರ್ ಹಾಫ್ ಆರ್ 1/2. ಸೊ ಇಲ್ಲಿ ಹೇಗೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರು ಅದೇ ತರ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಡಿಫ್ರೆನ್ಸಿಯೇಷನ್ ಇಸ್ ವೆರಿ ಸಿಂಪಲ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಪವರ್ ನ ಕೋಎಫಿಷಿಯಂಟ್ ತರ ಬರ್ಕೋಬೇಕು. ಅದಾದ್ಮೇಲೆ ಎಕ್ಸ್ ಇಲ್ಲಿ ಹಾಫ್ ಇದೆ, ಹಾಫ್ -1 ಅಂತ ಬರ್ಕೋತೀನಿ. ಹಾಫ್ -1 ಇಸ್ -1/2. ಸೊ ದೇರ್ ಫೋರ್ ನಮ್ಗೆ ಫೈನಲ್ ಆನ್ಸರ್ ಏನ್ ಸಿಗತ್ತೆ ಅಂತಂದ್ರೆ ಈ ರೀತಿ ಫೈನಲ್ ಆನ್ಸರ್ ಸಿಗುತ್ತೆ, ಅಥವಾ ಇದನ್ನ ಹೀಗೂ ಬರ್ಕೋಬಹುದು. ಸೊ 1/2 ಎಕ್ಸ್ ಪವರ್ -2 ಅನ್ನ ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪವರ್ ಹಾಫ್ ಅಂತ ಬರ್ಕೋಬಹುದು. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ 1/2 ಎಕ್ಸ್ ಟು ದಿ ಪವರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಈ ತರನು ಕೂಡ ಬರ್ಕೋಬಹುದು. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಯೂಸಿಂಗ್ ದಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಈಗ ಇನ್ನೂ 2 ಫಂಕ್ಷನ್ಸ್ ಗಳಿದೆ ನೋಡಿ. ಇದೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ, ಜೊತೆಗೆ ಎಕ್ಸ್ಪೋನೆಂಟ್ ಫಂಕ್ಷನ್ ಕೂಡ ಇದೆ. ಸೊ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ನಾನೀಗ ಆಲ್ರೆಡಿ ತೋರಿಸಿರೋ ಟ್ರಿಗ್ನೋಮೆಟ್ರಿಕ್ ಈ ಫಂಡಮೆಂಟಲ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳಲ್ಲಿ ಇದನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅನ್ನೋದನ್ನ ಒಂದು ಐಡಿಯಾ ಸಿಗುತ್ತೆ. ಸೊ ಈಗ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಫ್ ದಿಸ್ ಫಂಕ್ಷನ್ sin x plus cos x ಈ ತರ ಬರ್ದಿದ್ದೀನಿ ನಾನು. ಸೊ ಇಲ್ಲಿ 2 ಫಂಕ್ಷನ್ಸ್ ಇರೋದ್ರಿಂದ, 2 ಟರ್ಮ್ಸ್ ಇರೋದ್ರಿಂದ ಈ ಡಿಫ್ರೆನ್ಸಿಯೇಷನ್ ನ 2 ಟರ್ಮ್ಸ್ ಗೆ ಸಪರೇಟ್ ಆಗಿ ಮಾಡಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಈಗ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನ್ ಕೊಡುತ್ತೆ? ಕಾಸ್ ಎಕ್ಸ್ ಅನ್ನ ಕೊಡುತ್ತೆ. ಆ ಟೇಬಲ್ ಅಲ್ಲಿ ನಾವು ಇದನ್ನ ನೋಡಿದ್ದೀವಿ. ಅದೇ ತರ ಸೆಕೆಂಡ್ ಟರ್ಮ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನ್ ಕೊಡುತ್ತೆ? ಮೈನಸ್ ಆಫ್ ಸೈನ್ ಎಕ್ಸ್ ಅನ್ನ ಕೊಡುತ್ತೆ. ಸೊ ದೇರ್ ಫೋರ್ ಈ ಫಂಕ್ಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವೇನಾದ್ರೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫೈನಲಿ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಸಿಗುತ್ತೆ. ಸೊ ಈ ಫಂಕ್ಷನ್ ಅನ್ನು ನಾವಿಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಅದೇ ತರ ಇಲ್ಲೊಂದು ಫಂಕ್ಷನ್ ಇದೆ, ಇದನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾವ್ದನ್ನ? ಸೈನ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಸೊ ನೋಡಿ ಈಗ ಡಿಫ್ರೆನ್ಶಿಯೇಟ್ ಮಾಡುವಾಗ 2 ಟರ್ಮ್ಸ್ ಇದೆ. ಆಸ್ ಯೂಶುವಲಿ ಸ್ಪ್ಲಿಟ್ ಮಾಡ್ಕೋಬೇಕು, ಡಿಫ್ರೆನ್ಸಿಯೇಷನ್ ಬೈ ಪಾರ್ಟ್ಸ್ ಮಾಡಬೇಕು ಆಗತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅನ್ನ ನೀವೇನಾದ್ರೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಮತ್ತೆ ಇ ಪವರ್ ಎಕ್ಸ್ ಬರುತ್ತೆ. ಆ ಟೇಬಲ್ ಇದನ್ನು ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾವನ್ನು ನಾವು ತೋರಿಸಿದೀವಿ. ಈಗ ಬನ್ನಿ ಫಿಸಿಕ್ಸ್ ನಲ್ಲಿ ಈ ಡಿಫ್ರೆನ್ಸಿಯೇಷನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಇದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಈಗ ಈ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ನಲ್ಲಿ ಮ್ಯಾಕ್ಸಿಮಾ ಮತ್ತೆ ಮಿನಿಮಾ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ.
ನೋಡಿ, ಇಲ್ಲಿ y ಅನ್ನುವಂತ ಡಿಪೆಂಡೆಂಟ್ ವೇರಿಯೇಬಲ್ x ಅನ್ನುವಂತ ಇಂಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿದೆ. ಈ y x ನ ಜೊತೆಗೆ ಹೇಗೆ ವೇರಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕರ್ವ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ಸರಿಯಾಗಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ, y ಅನ್ನೋ ಕ್ವಾಂಟಿಟಿ x ಚೇಂಜ್ ಆದಂಗೆ ಇನ್ಕ್ರೀಸ್ ಆಗ್ತಾ ಇದೆ. ಈ ಪೊಸಿಷನ್ ಬಂದ ತಕ್ಷಣನೇ ಇದು ಯಾವ ಪೊಸಿಷನ್, ಸೇ ಫಾರ್ ಎಕ್ಸಾಂಪಲ್ ಈ ಪೊಸಿಷನ್ x1 ಅಂತ ಇಟ್ಕೊಳ್ಳಿ. x1 ಪೊಸಿಷನ್ ಅಲ್ಲಿ y ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ರೀಚ್ ಆಗಿದೆ. ಸೊ ಯು ಕ್ಯಾನ್ ಕಾಲ್ ದಿಸ್ ಆಸ್ y ಮ್ಯಾಕ್ಸಿಮಮ್. ಅದೇ ತರ ಇದಾದ ತಕ್ಷಣನೇ y ವ್ಯಾಲ್ಯೂ ಡಿಕ್ರೀಸ್ ಆಗಕ್ ಶುರುವಾಗಿದೆ ವಿತ್ ರೆಸ್ಪೆಕ್ಟ್ ಟು x. ಸೊ ಬಂದು ಮಿನಿಮಮ್ ಆಗಿದೆ ಈ ಪೊಸಿಷನ್ ಅಲ್ಲಿ. ಇದು ಯಾವ ಪೊಸಿಷನ್, ಇದನ್ನ x2 ಅಂತ ಇಟ್ಕೊಳ್ಳೋಣ. ಈ ಪೊಸಿಷನ್ ನಲ್ಲಿ ಈ y ನ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ. ಸೊ ಇದನ್ನ ಮಿನಿಮಮ್ ವ್ಯಾಲ್ಯೂ ಆಫ್ y ಅಂತ ನಾವು ಹೇಳ್ಬೋದು. ಸೊ ಈ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಾ ಗಳನ್ನ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಈ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಾದಲ್ಲಿ, ಈ ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಈಗ ಈ ಮ್ಯಾಕ್ಸಿಮಾ ಮಿನಿಮಾ ಬಗ್ಗೆ ಸರಿಯಾಗಿ ನೀವು ಅಬ್ಸರ್ವ್ ಮಾಡೋದಾದ್ರೆ, ಈಗ ನೋಡಿ x1 ನಲ್ಲಿ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಅಂದ್ರೆ y ಎಲ್ಲಿ ಮ್ಯಾಕ್ಸಿಮಮ್ ಇದೆಯೋ ಅಲ್ಲಿ ನಾನು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೀನಿ. ಈ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನೋಡಿ, ಈ ಟ್ಯಾಂಜೆಂಟ್ ಅಟ್ y ಮ್ಯಾಕ್ಸಿಮಮ್ ಇಸ್ ಪ್ಯಾರಲಲ್ ಟು x ಆಕ್ಸಿಸ್. ಅದೇ ತರ ಈ ಮಿನಿಮಾ ಇದೆ ನೋಡಿ, y ಈ ಪೊಸಿಷನ್ ಅಲ್ಲಿ ಮಿನಿಮಮ್ ಆಗಿದೆ. ನಾನೇನಾದ್ರೂ ಇಲ್ಲೂ ಕೂಡ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಈವನ್ ದಿಸ್ ಟ್ಯಾಂಜೆಂಟ್ ಇಸ್ ಆಲ್ಸೋ ಪ್ಯಾರಲಲ್ ಟು x ಆಕ್ಸಿಸ್. ಈಗ ಪ್ಯಾರಲಲ್ ಟು x ಆಕ್ಸಿಸ್ ಅಂತಂದ್ರೆ ಏನಾಗಬೇಕು, ಈ ಲೈನ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಸ್ಲೋಪ್ 0 ಆಗ್ಬಿಡತ್ತೆ. ಸೊ ಈಗ ನೋಡಿ, ಥೀಟಾ ಇಸ್ ಈಕ್ವಲ್ ಟು 0 ಅಂತ ಬರೀಬೇಕು. ನಾನು ಮೊದಲು ಗ್ರಾಫ್ ಗಳೆಲ್ಲ ಬರೀತಾ ಇದೆ. ಅಲ್ಲಿ ಥೀಟಾ ಅಂತಂದ್ರೆ ಏನು, ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಮೇಡ್ ವಿತ್ ಎಕ್ಸ್ ಆಕ್ಸಿಸ್. ಬಟ್ ಇಲ್ಲಿ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರೋದ್ರಿಂದ ಥೀಟಾ ಇಸ್ ಈಕ್ವಲ್ ಟು 0 ಆಗಿದೆ. ಇಲ್ಲೂ ಅಷ್ಟೇ ಥೀಟಾ ಇಸ್ ಈಕ್ವಲ್ ಟು 0 ಆಗಿದೆ. ದೇರ್ಫೋರ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ದೀಸ್ ಪಾಯಿಂಟ್ಸ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ, ದಟ್ ಸ್ಲೋಪ್ ಇಸ್ ಈಕ್ವಲ್ ಟು 0. ಇದರ ಅರ್ಥ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 0 ಅಂತಾನೆ ಲೆಕ್ಕ. ಟ್ಯಾನ್ ಥೀಟಾ ಅಥವಾ ಸ್ಲೋಪ್ ಅಂತಂದ್ರೆ ಏನು, dy ಬೈ dx ಅಂತ, ಬೇರೆ ಏನೂ ಅಲ್ಲ. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ dy ಬೈ dx ಇಟ್ ಸೆಲ್ಫ್ ಇಸ್ ಈಕ್ವಲ್ ಟು 0 ಅಟ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಮ್ಯಾಕ್ಸಿಮಾ ಮತ್ತೆ ಮಿನಿಮಾದಲ್ಲಿ ಟ್ಯಾನ್ ಥೀಟಾ 0 ಆಗುತ್ತೆ. ಅಂದ್ರೆ dy ಬೈ dx ಇಸ್ ಈಕ್ವಲ್ ಟು 0. ಅಂದ್ರೆ ಈ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಪಾಯಿಂಟ್ಸ್ ಅಲ್ಲಿ y ಅನ್ನುವಂತ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು x ಚೇಂಜ್ ಆಗ್ತಿರೋದಿಲ್ಲ. ಸೊ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಇಸ್ ಈಕ್ವಲ್ ಟು 0 ಅಂತ ಸಿಗ್ತಾ ಇದೆ. ನೆಕ್ಸ್ಟ್ ಇಸ್ ಈ ಕರ್ವ್ ನ ಹೀಗೆ ಅಬ್ಸರ್ವ್ ಮಾಡಿ. ಇಲ್ಲಿ y ಅನ್ನುವಂತ ವೇರಿಯಬಲ್ x ಜೊತೆ ಚೇಂಜ್ ಆಗ್ತಿದೆ ಅಷ್ಟೇ ಅಲ್ಲ, ಒನ್ ಪಾಯಿಂಟ್ ಇಂದ ನಾವು ಬೇರೆ ಪಾಯಿಂಟ್ ಗೆ ಈ ಕರ್ವ್ ಅಲ್ಲಿ ಮೂವ್ ಆದ್ರೆ ಸ್ಲೋಪ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ಲೋಪ್ ಇಟ್ ಸೆಲ್ಫ್ ಇಸ್ ಚೇಂಜಿಂಗ್. ಸ್ಲೋಪ್ ಅಂದ್ರೆ ಏನು, dy ಬೈ dx ಅದೇ ಚೇಂಜ್ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಸ್ಲೋಪ್ ಎಷ್ಟೋ ಇದೆ. ನಾವು ಬೇರೆ ಪಾಯಿಂಟ್ ಮೂವ್ ಆದ್ರೆ ಇಲ್ಲಿ ಸ್ಲೋಪ್ 0 ಆಯ್ತು. ವಾಪಸ್ ಈ ಬೇರೆ ಪಾಯಿಂಟ್ ಮೂವ್ ಆದ್ರೆ ಸ್ಲೋಪ್ ಗೆ ವ್ಯಾಲ್ಯೂ ಬೇರೆನೇ ಇದೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಈ ಮ್ಯಾಕ್ಸಿಮಾ ಮತ್ತೆ ಮಿನಿಮಾದಲ್ಲಿ ಸ್ಲೋಪ್ ಹೇಗೆ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದಿಸ್ x ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ನೋಡಿ, dy ಬೈ dx ಆಫ್ ದ ಸ್ಲೋಪ್ ಇಟ್ ಸೆಲ್ಫ್. ಸ್ಲೋಪ್ ಅಂತಂದ್ರೆ ಏನು, ಸ್ಲೋಪ್ ಈಸ್ ನಥಿಂಗ್ ಬಟ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಅದನ್ನೇ ಸ್ಲೋಪ್ ಅಂತ ಕರೆಯೋದು ಈ ಗ್ರಾಫ್ ಅಲ್ಲಿ. therefore d by dx of dy by dx. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ವಿತ್ ರೆಸ್ಪೆಕ್ಟ್ ಟು x ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಾದಲ್ಲಿ ಮತ್ತೆ ಮಿನಿಮಾದಲ್ಲಿ ಈ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ವಿತ್ ರೆಸ್ಪೆಕ್ಟ್ ಟು x ಏನು ಅಂತ ಬರೀಬೇಕಾಗುತ್ತೆ, ನೋಡ್ಕೋಬೇಕಾಗತ್ತೆ. ಸೊ ಈ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಅನ್ನ ನಾವು ಹೀಗೂ ಬರೀಬಹುದು, ಡಬಲ್ ಡಿಫ್ರೆನ್ಸಿಯೇಷನ್ ಅಂತಾನು ಬರೀಬಹುದು. ಯಾಕೆಂದ್ರೆ d ಇಂಟು ಡಿ ಸ್ಕ್ವೇರ್ y ವಿತ್ ರೆಸ್ಪೆಕ್ಟ್ ಟು x 2 ಟೈಮ್ಸ್. ಸೊ ದೇರ್ ಫಾರ್ ಇದು ಡಿ ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಅಂತ ನಾವು ಕರಿತೀವಿ. ಸೊ ಎನಿವೆ, ಈಗ ನಾನು ಫಸ್ಟ್ ಮ್ಯಾಕ್ಸಿಮಾ ಹೇಳ್ತಾ ಇದ್ದೀನಿ, ಕಂಡೀಷನ್ ಫಾರ್ ಮ್ಯಾಕ್ಸಿಮಾ. ಈಗ ಒಂದು ಫಿಸಿಕಲ್ ಕ್ವಾಂಟಿಟಿ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿಯ ಜೊತೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಮ್ಯಾಕ್ಸಿಮಾದಲ್ಲಿ ಏನೇನ್ ಕಂಡೀಷನ್ಸ್ ಇರುತ್ತೆ ಅನ್ನೋದನ್ನ ಈಗ ಹೇಳ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಮ್ಯಾಕ್ಸಿಮಾ
ಕಂಡೀಷನ್ ಹೋಗೋಣ. ಸೊ ಕಂಡೀಷನ್ ಫಾರ್ ಮ್ಯಾಕ್ಸಿಮಾ. ಓಕೆ, ಅಬ್ಸರ್ವ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ಗೆ ನಾವು ನೋಡಿದ್ರೆ, ಅಂದ್ರೆ ಮ್ಯಾಕ್ಸಿಮಾದಿಂದ ಈ ಸೈಡ್ಗೆ ನೋಡಿದ್ರೆ ಸ್ಲೋಪ್ ಪಾಸಿಟಿವ್ ಇದೆ. ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೆ ಅಬ್ಸರ್ವ್ ಮಾಡಿ, ವೈ ಅನ್ನುವಂಥದ್ದು ಎಕ್ಸ್ ನ ಜೊತೆ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಎಕ್ಸ್ ಇನ್ಕ್ರೀಸಸ್ ವೈ ಆಲ್ಸೋ ಇನ್ಕ್ರೀಸಸ್. ಆಗ ನನಗೆ ಡಿ ವೈ ಬೈ ಡಿ ಎಕ್ಸ್ ಪಾಸಿಟಿವ್ ಬರುತ್ತೆ, ಅಂದ್ರೆ ಸ್ಲೋಪ್ ಇಸ್ ಪಾಸಿಟಿವ್ ಓವರ್ ಹಿಯರ್. ಆದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಮ್ಯಾಕ್ಸಿಮಮ್ ನೀವೇನಾದ್ರೂ ಹಿಂಗ್ ಬಂದ್ರೆ, ಈ ಮ್ಯಾಕ್ಸಿಮದಿಂದ ಹಿಂಗ್ ಬಂದ್ರೆ ಸ್ಲೋಪ್ ನೆಗೆಟಿವ್ ಆಗೋಯ್ತು. ನೆಗೆಟಿವ್ ಅಂತಂದ್ರೆ ವೈ ಇಸ್ ಡಿಕ್ರೀಸಿಂಗ್ ಬಟ್ ಎಕ್ಸ್ ಇಸ್ ಇನ್ಕ್ರೀಸಿಂಗ್. ಸೊ ಇದನ್ನ ನೆಗೆಟಿವ್ ಸ್ಲೋಪ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಅಟ್ ಮ್ಯಾಕ್ಸಿಮಮ್ ನಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ದ ಚೇಂಜ್ ಆಫ್ ಸ್ಲೋಪ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದು ನೆಗೆಟಿವ್ ಬರ್ತಾ ಇದೆ ಅಟ್ ಮ್ಯಾಕ್ಸಿಮಾದಲ್ಲಿ. ಹೇಗೆ? ಈ ಮ್ಯಾಕ್ಸಿಮಾದಿಂದ ನೀವು ಮುಂದಕ್ಕೆ ಹೋಗ್ಬೇಕು, ಯಾವಾಗಲೂ ಹಿಂದಕ್ಕೆ ಬರಂಗಿಲ್ಲ. ಓಕೆ, ಅಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೈ. ಓಕೆ, so slope, rate of change of slope itself becomes negative because after this maximum slope decrease ಆಗಕ್ಕೆ ಶುರು ಆಗ್ತಾ ಇದೆ, ಸ್ಲೋಪ್ ಕಡಿಮೆ ಆಗಕ್ಕೆ ಶುರು ಆಗ್ತಾ ಇದೆ. therefore change of slope with respect to x becomes negative. ಅಂದ್ರೆ ಇದರ ಅರ್ಥ ಏನು? ಚೇಂಜ್ ಆಫ್ ಸ್ಲೋಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಇದನ್ನ ಬರೆದಿದ್ದೀನಿ ನಾನು, ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ವಾಟ್ ದ ಕಂಡೀಷನ್ ಫಾರ್ ಮ್ಯಾಕ್ಸಿಮಾಗೆ ಬರೀ ಇಷ್ಟು ಮಾತ್ರ ಕಂಡೀಷನ್ ಅಲ್ಲ. ಮ್ಯಾಕ್ಸಿಮಾದಲ್ಲಿ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಸ್ಲೋಪ್ 0 ಇರಬೇಕು ಅಟ್ ಮ್ಯಾಕ್ಸಿಮಾ. ಬರೀ ಸ್ಲೋಪ್ 0 ಅಲ್ಲ, ಅದರ ಡಬಲ್ ಡಿರೈವೇಟಿವ್ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಬಿಕಮ್ಸ್ ನೆಗೆಟಿವ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೇ ತರ ನಾವು ಮಿನಿಮಾ ಕಂಡೀಷನ್ಸ್ ನ ಅನಲೈಸ್ ಮಾಡಬೇಕಾಗತ್ತೆ. ಹೇಗೆ ಮಿನಿಮಾ ಕಂಡೀಷನ್ಸ್ ನ ಅನಲೈಸ್ ಮಾಡಬೇಕು? ಜಸ್ಟ್ ಲುಕ್ ಅಟ್ ದಿಸ್ ಮಿನಿಮಮ್ ಪಾಯಿಂಟ್ ಓವರ್ ಹಿಯರ್. ಈ ಮಿನಿಮಾದಿಂದ ಹಿಂದಕ್ಕೆ ಹೋಗಿ ನೋಡಿದ್ರೆ ಇಲ್ಲಿ ಸ್ಲೋಪ್ ನೆಗೆಟಿವ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಸ್ಲೋಪ್ ನೆಗೆಟಿವ್ ಇದೆ, ಅಂದ್ರೆ ವೈ ಅನ್ನುವಂತ ಕ್ವಾಂಟಿಟಿ ಆಸ್ ಎಕ್ಸ್ ಇನ್ಕ್ರೀಸಸ್ ಡಿಕ್ರೀಸ್ ಆಗ್ತಾ ಇದೆ. ದಟ್ ಇಸ್ ವೈ ಈ ಮಿನಿಮಾದಿಂದ ಈ ಸೈಡ್ಗೆ ನೆಗೆಟಿವ್ ಸ್ಲೋಪ್. ಬಟ್ ಈ ಮಿನಿಮಾ ಇಂದ ಈ ಕಡೆ ಹೋದ್ರೆ ಸ್ಲೋಪ್ ಬಿಕಮ್ಸ್ ಪಾಸಿಟಿವ್. ಸೊ ದೇರ್ ಫೋರ್ ಇಲ್ಲಿಂದ ನಾನು ಮುಂದಕ್ಕೆ ಹೋದ್ರೆ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಇದೆಯಲ್ಲ, ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಲೋಪ್ ಚೇಂಜ್ ಆಗ್ತಾ ಇದೆ ಆಫ್ಟರ್ ಮಿನಿಮಾ, ಅದು ಪಾಸಿಟಿವ್ ಆಗಿದೆ. ಅದೇಂಗ್ ಪಾಸಿಟಿವ್ ಅಂತ ಹೇಳಿದ್ರೆ, ಬಿಕಾಸ್ ಇಮಿಡಿಯೇಟ್ಲಿ ಆಫ್ಟರ್ ಮಿನಿಮಮ್ ವ್ಯಾಲ್ಯೂ ಆಫ್ ವೈ ನಾನೇನಾದ್ರೂ ಹಿಂಗ್ ಹೋದ್ರೆ ಆಸ್ ಎಕ್ಸ್ ಇನ್ಕ್ರೀಸಸ್ ವೈ ಆಲ್ಸೋ ಇನ್ಕ್ರೀಸಸ್. ದಟ್ಸ್ ವೈ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಅಟ್ ಮಿನಿಮಾ ಈಸ್ ಗೋಯಿಂಗ್ ಟು ಬಿ ಪಾಸಿಟಿವ್. ದಿಸ್ ಇಸ್ ದ ಕಂಡೀಷನ್ ಫಾರ್ ಮಿನಿಮಾ. ಸೊ ಇದನ್ನ ಹೀಗೂ ಬರೀಬಹುದು. ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ನ ಹೇಗೆ ಬರೀತೀರಿ? ದಿಸ್ ಇಸ್ ದ ವ್ಯಾಲ್ಯೂ ಆಫ್ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್. dy by dx square is going to be positive. Not just this, dy by dx is equal to 0. ಅಂದ್ರೆ ಮಿನಿಮಾದಲ್ಲಿ ಸ್ಲೋಪ್ 0 ಇರಬೇಕು ಅಂಡ್ ರೇಟ್ ಆಫ್ ಚೇಂಜ್ ಆಫ್ ಸ್ಲೋಪ್ ಪಾಸಿಟಿವ್ ಇರಬೇಕು. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಇನ್ ಕೇಸ್ ಆಫ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಇನ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ನಲ್ಲಿ ಈ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ನ ಹೇಗೆಲ್ಲ ಯೂಸ್ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ಈಗ ಇದನ್ನ ಗ್ರೌಂಡ್ ಅಂತ ತಿಳ್ಕೊಳ್ಳಿ, ಅಥವಾ ಅರ್ತ್ ಸರ್ಫೇಸ್. ಇಲ್ಲಿಂದ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಯು ಅಷ್ಟು ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಮೇಲಕ್ಕೆ ಎಸೆದ್ರೆ ಈ ಆಬ್ಜೆಕ್ಟ್ ಒಂದಷ್ಟು ಮ್ಯಾಕ್ಸಿಮಮ್ ಹೈಟ್ ಗೆ ರೀಚ್ ಆಗಿ ವಾಪಸ್ ಕೆಳಗಡೆಗೆ ಬರುತ್ತೆ. ಸೊ ಈ ಆಬ್ಜೆಕ್ಟ್ ಗ್ರೌಂಡ್ ಇಂದ ಒಂದಷ್ಟು ಹೈಟ್ ಗೆ ಹಿಂಗ್ ಹೋಗುವಾಗ ಇದು ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ಹೈಟ್ ಅಲ್ಲಿ ಇರುತ್ತೆ ಗ್ರೌಂಡ್ ಇಂದ, ಬಿಕಾಸ್ ಇಟ್ ಇಸ್ ಮೂವಿಂಗ್. ಸೊ ದೇರ್ ಫೋರ್ ಹೈಟ್ ಅನ್ನ ಆಸ್ ಎ ಫಂಕ್ಷನ್ ಆಫ್ ಟೈಮ್, ಅಂದ್ರೆ ಟೈಮ್ ಮೇಲೆ ಹೈಟ್ ಡಿಪೆಂಡ್ ಆಗಿದೆ ಅನ್ನುವಂಥದ್ದು ಇದ್ರ ಅರ್ಥ ಅಷ್ಟೇ. ಬರೆಯೋದಾದ್ರೆ ನಾವು ಈ ಈಕ್ವೇಶನ್ ನಲ್ಲಿ ಬರೀಬಹುದು. ಇದನ್ನ ಒಂದು ಈಕ್ವೇಶನ್ ಆಫ್ ಮೋಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ಎನಿವೆ, ಈ ಮ್ಯಾಕ್ಸಿಮಮ್ ಹೈಟ್ ಗೆ ಹೋಗ್ಲಿಕ್ಕೆ ಈ ಬಾಡಿ ಎಷ್ಟು ಟೈಮ್ ಅನ್ನ ತಗೋತು ಅನ್ನೋದನ್ನ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಹೇಗೆ ನೋಡೋಣ ಬನ್ನಿ. ಈಗ ಈ ಈಕ್ವೇಶನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾನು ಡಿಫರೆನ್ಶಿಯೇಟ್ ಮಾಡ್ತೀನಿ, ಬಿಕಾಸ್ ಇಲ್ಲಿ ಹೈಟ್ ಟೈಮ್ ಜೊತೆ ಡಿಪೆಂಡ್ ಆಗಿರೋದ್ರಿಂದ. ಡಿ ಹೆಚ್ ಡಿವೈಡೆಡ್ ಬೈ ಟಿ ಅಂದ್ರೆ ಡಿ ಟಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಬರೀತಾ ಇದ್ದೀನಿ. ಸೊ ಇಲ್ಲಿ ಎರಡು ಟರ್ಮ್ಸ್ ಗಳಿದೆ, ಎರಡು ಟರ್ಮ್ಸ್ ನ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್.
ಸೊ ಇಲ್ಲಿ ಯು ಟಿ ಇದೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಕಾನ್ಸ್ಟೆಂಟ್, ಟೈಮ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀನಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ಸೆಲ್ಫ್, ಮೈನಸ್ ಹಾಫ್ ಜಿ ಹಾಗೆ ಇರಲಿ, ಟಿ ಸ್ಕ್ವೇರ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಟಿ ಇಟ್ ಸೆಲ್ಫ್. ಇದಕ್ಕೆ ಆನ್ಸರ್ ಏನ್ ಬರುತ್ತೆ ನೋಡೋಣ. ಡಿ ಹೆಚ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಯು, ಬಿಕಾಸ್ ಡಿ ಟಿ ಬೈ ಡಿ ಟಿ ಇಸ್ ಈಕ್ವಲ್ ಟು 1 ಮೈನಸ್ ಹಾಫ್ ಜಿ ಹಾಗೆ ಇರಲಿ, ಟಿ ಸ್ಕ್ವೇರ್ ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2t ಅಂತ ಬರುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗ್ಬಿಟ್ಟು ಡಿ ಹೆಚ್ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ ಅಂತ ಬರುತ್ತೆ. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ನಥಿಂಗ್ ಬಟ್ ಯು ಮೈನಸ್ ಜಿ ಟಿ ಅಂತ ನಾವು ಬರೀಬಹುದು. ದಿಸ್ ರೇಟ್ ಆಫ್ ಚೇಂಜ್ ಆಫ್ ಹೈಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ನಥಿಂಗ್ ಬಟ್ ದ ವೆಲಾಸಿಟಿ. ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ ಅಂತ ಬರೀಬಹುದು. ಆಮೇಲೆ ನೆನಪಿರ್ಲಿ, ಈ ಈಕ್ವೇಶನ್ ಅಲ್ಲಿ ಜಿ ಅಂತ ಬರ್ತಿದ್ದಿಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ನಮ್ಗೆ ಈ ಬಾಡಿ ಇಷ್ಟು ಹೈಟ್ ಅನ್ನು ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೋತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಹೋಗ್ಲಿಕ್ಕೆ. ಈಗ ನಾನೇನ್ ಮಾಡ್ತೀನಿ, ಹೈಟ್ ಮ್ಯಾಕ್ಸಿಮಮ್ ಆದ್ರೆ ದಿಸ್ ರೇಟ್ ಆಫ್ ಚೇಂಜ್ ಆಫ್ ಹೆಚ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಗೋಯಿಂಗ್ ಟು ಬಿ 0, ಬಿಕಾಸ್ ಹೆಚ್ ಮ್ಯಾಕ್ಸಿಮಮ್ ಆದಾಗ ಅದ್ರ ಡಿಫ್ರೆನ್ಸಿಯೇಷನ್ ಅಂದ್ರೆ ದಟ್ ಚೇಂಜ್ ಆಫ್ ಹೆಚ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಈಕ್ವಲ್ ಟು 0 ಆಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೋದಾಗ. ಸೊ ದೇರ್ ಫೋರ್ ಅದು ಕಂಡೀಷನ್ಸ್ ನ ಇಲ್ಲಿ ಬರೆಯುವ. ಅಟ್ ಮ್ಯಾಕ್ಸಿಮಮ್ ಹೈಟ್ ದ ಚೇಂಜ್ ಆಫ್ ದಟ್ ಹೆಚ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಗೋಯಿಂಗ್ ಟು ಬಿ 0. ಸೊ ದೇರ್ ಫೋರ್ ಈ ಕಂಡೀಷನ್ಸ್ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ದೇರ್ ಫೋರ್ ಅವಾಗ ಏನಾಗ್ಬೋದು ಅಂತಂದ್ರೆ 0 ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ, ಅಥವಾ u is equal to gt or t is equal to u divided by g. This is the time taken by the body to reach maximum height. ಸುಲಭವಾಗಿ ಸಿಕ್ಕೋಯ್ತು ಯೂಸಿಂಗ್ ದಿಸ್ ಮ್ಯಾಕ್ಸಿಮಾ ಕಂಡೀಷನ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಇದೆ. ನನಗೊಂದು ಮೆಟಲ್ ರಿಂಗ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈ ಮೆಟಲ್ ರಿಂಗ್ಗೆ ಸರ್ಟೇನ್ ಏರಿಯಾ ಇದೆ. ಬಟ್ ನಾವು ಮೆಟಲ್ ರಿಂಗ್ ನ ಹೀಟ್ ಮಾಡ್ತಾ ಹೋದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಮೆಟಲ್ ರಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈ ಈಕ್ವೇಶನ್ ಅನ್ನ ಫಾಲೋ ಮಾಡುತ್ತೆ. ಅಂದ್ರೆ ಟೈಮ್ ಜೊತೆ ಏರಿಯಾ ಆಫ್ ದ ರಿಂಗ್ ಚೇಂಜ್ ಆಗ್ತಾ ಬರುತ್ತೆ. ಈ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ರಿಂಗ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸಿಂಪ್ಲಿ ಬೈ ಡಿಫ್ರೆನ್ಶಿಯೇಟಿಂಗ್ ದಿಸ್ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬಿಕಾಸ್ ಹೀಟ್ ಅನ್ನ ಕೊಡ್ತಾ ಇದ್ದೀವಿ, ಹೀಟ್ ನ ಕೊಟ್ಟಾಗ ರಿಂಗ್ ನ ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಎಕ್ಸ್ಪ್ಯಾನ್ಷನ್. ಆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾವನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಡಿ ಎ ಬೈ ಡಿ ಟಿ, ಬಿಕಾಸ್ ಇಲ್ಲಿ ಏರಿಯಾ ಟೈಮ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅನ್ನ ಡಿ ಎ ಬೈ ಡಿ ಟಿ ಅಂತ ಬರೀಬಹುದು. ಸೊ ದಿಸ್ ಈಸ್ ಈಕ್ವಲ್ ಟು 6t ಪ್ಲಸ್, ಇದು ಡಿಫ್ರೆನ್ಶಿಯೇಟ್ ಮಾಡಬೇಕು ಫಸ್ಟ್. ಓಕೆ, ಫಾರ್ಮ್ ಸ್ಟೆಪ್ ವೈಸ್ ಬರೆಯೋಣ. ಸೊ ಇಫ್ ಯು ಡಿಫ್ರೆನ್ಶಿಯೇಟ್ ದಿಸ್ ಸೈಡ್, ಡಿಫ್ರೆನ್ಶಿಯೇಷನ್ ಬೈ ಪಾರ್ಟ್ಸ್ ಮಾಡಬೇಕಾಗತ್ತೆ. ಸೊ ಡಿ ಬೈ ಡಿ ಟಿ ಆಫ್ 3t ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಟಿ ಆಫ್ ಟಿ ಬೈ 3 ಪ್ಲಸ್ ಡಿ ಬೈ ಡಿ ಟಿ ಆಫ್ ದಿಸ್ 2 is constant. ಇಲ್ಲಿ ಮೀಟರ್ ಸ್ಕ್ವೇರ್ ಅಂತ ಬರೆದಿದ್ದೀನಿ. ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದ ಯೂನಿಟ್ ಆಫ್ ದಿಸ್ ಏರಿಯಾ. ಈಗ ಡಿ ಬೈ ಡಿ ಟಿ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಎಷ್ಟು ಸಿಗ್ತಾ ಇದೆ? ಈಗ 3t ಸ್ಕ್ವೇರ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಈ 3 ಹಾಗೆ ಇರಲಿ, ಟಿ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟಿ, ಯು ವಿಲ್ ಗೆಟ್ 2t ಪ್ಲಸ್ ಅದೇ ತರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. 1/3 ಇದೆ, ಅದನ್ನ ಹಾಗೆ ಇಟ್ಕೊಳ್ಳೋಣ. ಡಿ ಟಿ ಬೈ ಡಿ ಟಿ ಇಸ್ ಈಕ್ವಲ್ ಟು 1. ಸೊ 1 ಅಂತ ಸಿಗುತ್ತೆ ಇಲ್ಲಿ. ಪ್ಲಸ್ ಇಲ್ಲಿ ಟೈಮೇ ಇಲ್ಲ, 2 ಅನ್ನೋದೊಂದು ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ಟೈಮ್ ಜೊತೆಗೆ ಚೇಂಜ್ ಆಗಲ್ಲ, ದೇರ್ ಫೋರ್ ಈ ಟರ್ಮ್ ಇಲ್ಲಿ 0 ಆಗ್ಬಿಡುತ್ತೆ. ಸೊ ನಿಮ್ಗೆ ಫೈನಲಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಸಿಕ್ಕೋಗುತ್ತೆ. ಹೌ ಮಚ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ? 6t ಪ್ಲಸ್ 3, ನೋ ಸಾರಿ 6t ಪ್ಲಸ್ 1/3. ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಕೂಡ ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಟೈಮ್ ಅನ್ನ ಚೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಟಿ ಇಸ್ ಈಕ್ವಲ್ ಟು 10 ಸೆಕೆಂಡ್ಸ್ ಅಂತ ಇಟ್ಕೊಳ್ಳೋಣ. ಅಂದ್ರೆ 10 ಸೆಕೆಂಡ್ಸ್ ಟೈಮ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು ಜಸ್ಟ್ ಬೈ ಯೂಸಿಂಗ್ ದಿಸ್. ಸೊ ರೇಟ್ ಆಫ್ ಚೇಂಜ್ ಆಫ್ ಏರಿಯಾಗೆ ಈಕ್ವೇಶನ್ ಆಲ್ರೆಡಿ ಸಿಕ್ಕಿದೆ. ಜಸ್ಟ್
t is equal to 10 seconds ಅನ್ನೋದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದೇರ್ ಫೋರ್ 6 into 10 plus 1/3 ಆಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ 1/6. ಇದನ್ನ ಮ್ಯಾಥಮೆಟಿಕಲಿ ನೀವು ಸುಲಭವಾಗಿ ಕಂಪ್ಯೂಟ್ ಮಾಡಬಹುದು. ಇದು 60 ಆಗುತ್ತೆ. 60 plus 1/3 ಇಸ್ ದಿ ಆನ್ಸರ್. ಸೊ ರೇಟ್ ಆಫ್ ಚೇಂಜ್ ಆಫ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಹೀಗೆ ಫಿಸಿಕ್ಸ್ ನಲ್ಲಿ ಬೇರೆ ಬೇರೆ ಇನ್ನು ಹೆಚ್ಚಾಗಿ ಇನ್ಫ್ಯಾಕ್ಟ್ ಈ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ನ ಯೂಸ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಇಂಟಿಗ್ರಲ್ ಕ್ಯಾಲ್ಕುಲಸ್, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮತ್ತೆ ಫಿಸಿಕ್ಸ್ ಅಪ್ಲಿಕೇಶನ್ಸ್ ಅನ್ನ ನೋಡೋಣ.